ಫ್ರೀ ಇರುವುದು ಅಪರೂಪ ಅಲ್ಲ. ನಾನು ತುಂಬ ದಿವಸ ಫ್ರೀಯೇ ಇರ್ತೇನೆ. ಫ್ರೀ ಇದ್ದ ದಿವಸ ಸದ್ವಿನಿಯೋಗ ಆಗೋದು ಕಡಿಮೆ. ಇವತ್ತು ಸದ್ವಿನಿಯೋಗ ಆಗಿದೆ ಅಂತ ಒಂದು ಸಮಾಧಾನ ಉಂಟು, ಸಂತೃಪ್ತಿ ಉಂಟು. ಜಗ್ಗಣ್ಣನ ಮನೆಯಲ್ಲಿ ಹೀಗೆ ಒಂದು ಸ್ನೇಹಕೂಟ ಆಗ್ತಾ ಇರುವುದು ನನ್ನ ಗಮನಕ್ಕೂ ಬಾರದೇ ಇದ್ದದ್ದಲ್ಲ. ಆದರೆ ಇಷ್ಟು ವರ್ಷಗಳಲ್ಲಿ ಭಾಗವಹಿಸಲಿಕ್ಕೆ ಸಂದರ್ಭ ಆಗಲಿಲ್ಲ. ಜಗ್ಗಣ್ಣನ ಪರಿಚಯ ಈಗ ಅಮ್ಮಣ್ಣರು ಹೇಳಿದ ಹಾಗೆ ಯಕ್ಷಗಾನದಲ್ಲಿ ಮಾತ್ರ ಅಲ್ಲ, ಬೇರೆ ವಿಧಾನದಲ್ಲಿ ನನಗೂ ಬಹಳ ವರ್ಷಗಳಿಂದ ಇರುವಂಥದ್ದೇ. ನಮಗೊಂದು ತುಂಬ ಒಡನಾಟ, ಆತ್ಮೀಯತೆ ಉಂಟು. ಅಂಥವರ ಮನೆಯಲ್ಲಿ ಇವತ್ತಿನ ದಿನ ಈ ಒಂದು ಸ್ನೇಹಕೂಟದ ಕಾರ್ಯಕ್ರಮದ ಹಾಗೆ ಸಂತೋಷದಲ್ಲಿ ಭಾಗವಹಿಸುವಂತಹ ಅವಕಾಶವನ್ನು ದೇವರು ಒದಗಿಸಿದರು. ಜಗ್ಗಣ್ಣನಿಗೂ ಸಂತೋಷ ಆಗಿರಬೇಕು, ನನಗೂ ಸಂತೋಷ ಆಗಿದೆ. ಇನ್ನೊಂದು ಇದಕ್ಕಿಂತಲೂ ಹೆಚ್ಚು ಅಮ್ಮಣ್ಣಯರಿಗೆ ಸನ್ಮಾನದೊಟ್ಟಿಗೆ ನನಗೊಂದು ಸನ್ಮಾನ ಆಯಿತು. ಯಾಕೆಂದರೆ ಹಿರಿಯ ಕಲಾವಿದರಾದ ಲಕ್ಷ್ಮೀಶ್ ಅಮ್ಮಣ್ಣಯರನ್ನು ಸನ್ಮಾನಿಸುವಂತಹ ಒಂದು ವೇದಿಕೆಯಲ್ಲಿ ಕುಳಿತುಕೊಳ್ಳಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ, ನನಗೆ ಸಿಕ್ಕಿದ ಸನ್ಮಾನ. ನಾನು ಗೆಜ್ಜೆಗಟ್ಟಿ ಬಾಲಗೋಪಾಲ ವೇಷ ಮಾಡುವುದಕ್ಕೆ ಪ್ರಾರಂಭಿಸುವ ಕಾಲಕ್ಕೆ ಅವರು ಹಿರಿಯ ಮೊದಲೆಗಾರರು ಧರ್ಮಸ್ಥಳ ಮೇಳದಲ್ಲಿ. ಪ್ರಾರಂಭದಲ್ಲಿ ನನ್ನ ಹೆಜ್ಜೆಗೆ ಅವರೇ ತಾಳ ಹಾಕಿದವರು. ಕೃಷ್ಣಯ್ಯ ಬಲ್ಲಾಳರು ಇದ್ದರು, ನಾವು ಅಜ್ಜೇರು ಅಂತ ಕರೆಯುವುದು ಅವರನ್ನು. ಅವರು ಇಡೀ ಯಕ್ಷಗಾನ ವಲಯದಲ್ಲಿ ಎಲ್ಲರಿಗೂ ಅಜ್ಜ ಕೃಷ್ಣಯ್ಯ ಬಲ್ಲಾಳರು. ಅಮ್ಮಣ್ಣವರು ಅಜ್ಜರೇ ಅಂತಲೇ ಕರೀತಾ ಇದ್ದದ್ದು. ಅವರ ಗರಡಿಯಲ್ಲಿ ಪಳಗಿದ ಅಮ್ಮಣ್ಣಯರು. ಮೂಲಭೂತವಾಗಿ ಯಾವನೇ ಒಬ್ಬ ವ್ಯಕ್ತಿಯ ಸಂಸ್ಕಾರ, ವಿದ್ಯೆ, ಸ್ವಭಾವ ಪ್ರಕಟವಾಗುವುದು ಕೇವಲ ಅವನಿಗೆ ಸಿಕ್ಕಿದಂತಹ ವಿದ್ಯಾ ಸಂಸ್ಕಾರದಿಂದ ಮಾತ್ರ ಅಲ್ಲ, ಅವನ ಶೀಲದ ಮೂಲಕವಾಗಿ ಅದು ವಿಸ್ತರಿಸಿಕೊಳ್ಳುತ್ತದೆ. ಈಗ ಒಂದೇ ಗುರುವಿನಿಂದ ಕಲಿತಂತಹ ಶಿಷ್ಯರಲ್ಲಿ ಬೇರೆ ಬೇರೆ ಸ್ವಭಾವ ಶೀಲಗಳನ್ನು ನಾವು ಕಾಣುತ್ತೇವೆ. ಈಗ ವಿದ್ಯೆಯಲ್ಲಿರಬಹುದು, ಅವರ ಗುಣ ಸ್ವಭಾವಗಳಲ್ಲಿರಬಹುದು. ಆದರೆ ಒಬ್ಬ ವ್ಯಕ್ತಿ ಕಲಿತಂತಹ ವಿದ್ಯೆಯಿಂದ ಈ ಸಮಾಜದಲ್ಲಿ ಹೇಗೆ ಪ್ರಕಟನಾಗುತ್ತಾನೆ ಅನ್ನುವುದಕ್ಕೆ ಅವನ ಶೀಲವೇ ಪ್ರಧಾನ ಕಾರಣ ಆಗಿರ್ತದೆ. ಸರ್ವಾಧರಣೀಯರಾಗಿ ಈ ಪ್ರಪಂಚದಲ್ಲಿ ನಮಗೆ ಬಹಳ ಮಂದಿಗಳು ಸಿಗಲಿಕ್ಕಿಲ್ಲ. ಅವೆಲ್ಲ ನಮ್ಮ ವಿಸ್ತಾರದ ಅನುಭವದ ವಿಸ್ತಾರ ಕಡಿಮೆ. ಯಾಕೆಂದರೆ ನಮ್ಮ ದೃಷ್ಟಿಗೆ ಎಷ್ಟು ಎಟಕುತ್ತದೆ ಅಷ್ಟನ್ನೆಲ್ಲವನ್ನು ನಮಗೆ ಪೂರ್ತಿ ಗ್ರಹಿಸಲಿಕ್ಕೂ ಸಾಮರ್ಥ್ಯ ಇಲ್ಲ. ನಮಗೆ ಎಷ್ಟು ಗ್ರಹಿಸುವುದಕ್ಕಾಗ್ತದೆ ಅಷ್ಟರಿಂದ ನಾವು ತಿಳ್ಕೊಳ್ತೇವೆ. ಎಲ್ಲರೂ ಎಲ್ಲ ವಿಷಯದಿಂದಲೂ ಮಾನಿತರಾಗಿರುವುದಿಲ್ಲ. ಈಗ ಇದನ್ನು ಹೇಗೆ ಸರಳಗೊಳಿಸಿ ಹೇಳುವುದು ಅಂತಲೇ ನನಗೆ ಕಷ್ಟ ಆಗೋದು. ಈಗ ವಿದ್ಯೆಯಲ್ಲಿ ವರಿಷ್ಠರಿರ್ತಾರೆ, ಆದರೆ ಗುಣ ಸ್ವಭಾವಗಳು ಸ್ವಲ್ಪ ವ್ಯತ್ಯಾಸ ಇರ್ತದೆ. ವಿದ್ಯೆಗೆ ನೋಡಿದರೆ ಒಬ್ಬ ಕಲಾವಿದನಾಗಿ ಅವನನ್ನು ಮನ್ನಿಸಲೇಬೇಕು, ಕೈ ಮುಗಿಬೇಕು. ಆದರೆ ಬಾಕಿ ವ್ಯವಹಾರಗಳು, ಗುಣ ಸ್ವಭಾವಗಳು, ಅವರದ್ದಾದಂತಹ ವರ್ತನೆಗಳು ಇದೆಲ್ಲ ಅಷ್ಟು ಆದರಪೂರ್ವಕವಾಗಿ ನಾವು ಸ್ವೀಕರಿಸುವಾಗಿರುವುದಿಲ್ಲ, ಸ್ವಲ್ಪ ವ್ಯತ್ಯಾಸ ಇರ್ತದೆ. ಇನ್ನು ಕೆಲವರು ಹಾಗಲ್ಲ, ಒಳ್ಳೆ ಗುಣದವರು ಇರ್ತಾರೆ, ಒಳ್ಳೆ ಸಜ್ಜನ, ಸಾಧು ಸ್ವಭಾವ, ನಿಜವಾಗಿ ಒಂದು ಕೂಟಕ್ಕಾಗುವ ಮಂದಿಗಳು. ಅಂಥವ್ರದ್ದು ಕಸುಬು ಒಳ್ಳೆಯದಿರುವುದಿಲ್ಲ. ಒಬ್ಬ ವ್ಯಕ್ತಿಯಾಗಿ ಗುಣಶೀಲಕ್ಕೆ ಹೇಗೆ ಒಂದು ಮೇಳಕ್ಕೆ, ಒಂದು ಒಕ್ಕೂಟಕ್ಕೆ ಆಗಬಹುದಾದ ವ್ಯಕ್ತಿ, ಆದರೆ ಕಸುಬಷ್ಟು ಒಳ್ಳೆಯದಿಲ್ಲ. ಒಳ್ಳೆಯ ನಾಟ್ಯ ಅಲ್ಲ, ಒಳ್ಳೆಯ ವೇಷ ಅಲ್ಲ, ಒಳ್ಳೆಯ ಮಾತುಗಾರಿಕೆ ಅಲ್ಲ, ಅಥವಾ ಒಳ್ಳೆಯ ಹಿಮ್ಮೇಳದ ವೃತ್ತಿ ಅಲ್ಲ. ವ್ಯಕ್ತಿ ಒಳ್ಳೆಯವ, ವ್ಯಕ್ತಿತ್ವವು ಒಳ್ಳೆಯದಾಗಿ ಎಸಗುವಂತಹ ವೃತ್ತಿಯೂ ಅತ್ಯುತ್ತಮವಾಗಿ ಇರಬಹುದಾದಂತಹ ವ್ಯಕ್ತಿಗಳು ಸಿಕ್ಕುವುದು ಬಹಳ ವಿರಳ. ಇಲ್ಲ ಅಂತಲ್ಲ, ಬಹಳ ವಿರಳ. ಅಂಥವರಲ್ಲಿ ಅಗ್ರಮಾನ್ಯರು ಅಮ್ಮಣ್ಣಯರು, ನಿಸ್ಸಂದೇಹವಾಗಿ ನಾನು ಇದನ್ನು ಹೇಳುತ್ತೇನೆ. ಅವರು ಈಗಲೂ ಮೃದಂಗ ಬಾರಿಸುವಾಗ ಕೂತುಕೊಳ್ಳುವ ಕ್ರಮವೇ ಹಾಗೆ, ನೆಟ್ಟಗೆ ಕೂತುಕೊಳ್ಳೋದು. ಅಮ್ಮಣ್ಣಯರು ಕುಳಿತುಕೊಳ್ಳುವುದು ಮಾತ್ರ ನೆಟ್ಟಗೆ ಅಲ್ಲ, ಅವರ ಬದುಕೇ ನೆಟ್ಟಗೆ. ದಿಟ್ಟ ಸ್ವಭಾವ. ಅವರು ಒಂದು ಮಾತು ಹೇಳಿದರು, ಬಹಳ ಹೊತ್ತು ನಾವು ಮೌನವೇ ಆಗಿರುವುದು ಅಂತ. ಪರೋಕ್ಷವಾಗಿ ನನಗವರು ಗುರುಗಳು ಆ ದೃಷ್ಟಿಯಲ್ಲಿ. ಕಾರಂತರು ಹೇಳಿದರು ಅದನ್ನು, ಅವರು ಬಾಕಿ ಹಗಲಿನೊತ್ತಿನಲ್ಲಿ ವಿಶ್ವಣ್ಣ ಮಾತಾಡೋದೇ ಕಡಿಮೆ ಅಂತ. ಯಾಕೆಂದರೆ ನಾವು ಮಾತಾಡಿದರೆ ಕಡಿಮೆಯವರಾಗುತ್ತೇವೆ, ಅದಕ್ಕೆ ಬೇಕಾಗಿ ಮಾತಾಡದೇ ಇರೋದು. ಮಾತಾಡಿದರೆ ನಾವು ಕಡಿಮೆಯವರಾಗಿ ಹೋಗ್ತೇವೆ. ಅವ ಮತ್ತೆ ಬೇಡ ಅಂತ ಆಗ್ತದೆ. ಯಾಕೆ? ಒಂದು ಒಪ್ಪಂದದಿಂದ ಮಾತು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಮನಸ್ಸು ಒಪ್ಪುವುದಿಲ್ಲ. ಮನಸ್ಸಾಕ್ಷಿಗನುಗುಣವಾಗಿ ಮಾತನಾಡುವಾಗ ನಿಷ್ಠೂರ ಸಹಜವಾಗಿ ಆಗುತ್ತದೆ. ಹಾಗಿದ್ದರೆ ನಿಷ್ಠೂರ ತಪ್ಪಿಸಲಿಕ್ಕೆ ದಾರಿಯನ್ನು ಕೇಳಿದರೆ ವೀಳ್ಯ ಯಾಕೆ ಕೂತುಕೊಳ್ಳುವುದೇ? ಮೌನವಾಗಿ ಕೂತರೆ ಮತ್ತು ಸಮಸ್ಯೆ ಇಲ್ಲ, ಹಾಗಾಗಿ ಹೋಗ್ತದೆ. ಅಮ್ಮಣ್ಣಯರನ್ನು ಎಷ್ಟೋ ಸಲ ಹೀಗೆ ಸಂಭಾಷಣೆಯಲ್ಲಿ ನಾವು ಕಾಲ ಕಳೆದದ್ದಿದೆ. ಆದ್ದರಿಂದಲೇ ಅವರ
ಅಂತರಂಗದ ಅರಿವು, ಅವರ ತಿಳುವಳಿಕೆ, ಅದರ ಪ್ರಾಗಲ್ಭ್ಯ ಎಷ್ಟು ಅನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಅವಕಾಶ ಆಗಿದೆ. ತನ್ನದ್ದಾದಂತಹ ನಿಲುಮೆಯಲ್ಲಿ ಯಾವ ಕಾಲಕ್ಕೂ ಒಪ್ಪಂದಕ್ಕೆ ಒಗ್ಗದೇ ಇದ್ದ ಮನಸ್ಸು ಅಮ್ಮಣ್ಣಯ್ಯರದ್ದು. ಇದು ನಾನು ಕಂಡುಕೊಂಡಂತಹ ಅವರ ಸ್ವಭಾವ. ಒಂದು ದೃಷ್ಟಿಯಿಂದ ನನಗೂ ಅದು ಹಿತ ಆಗೋದು. ಈಗ ಎಷ್ಟೋ ವರ್ಷ ನಾನು ತಿರುಗಾಟ ಮಾಡಿದ್ದೇನೆ, ಅನೇಕರೊಂದಿಗೆ ಒಡನಾಟ ಮಾಡಿದ್ದೇನೆ. ಆದರೆ ನಿಷ್ಠೂರಾಗದೆ ಉಳಿಯುವುದಕ್ಕೆ ಕಾರಣವಾದದ್ದೇನು ಕೇಳಿದರೆ ಹೆಚ್ಚು ಹೊತ್ತು ಮೌನವಾಗಿರುವುದೇ. ಯಾಕೆಂದರೆ ಕಾಲ ಬದಲಾಗಿ ಹೋಗಿದೆ. ಈಗ ನಾನು ಮೇಳಕ್ಕೆ ಸೇರುವಾಗಿದ್ದ ಹಾಗೆ ಈಗ ಇಲ್ಲ. ಕೇಳಿ ಕಲಿಯುವ ಕಾಲ ಹೋಗಿದೆ, ಹೇಳಿಕೊಟ್ಟದ್ದನ್ನು ಕಲಿಯುವ ಕಾಲವೂ ಹೋಗಿದೆ. ನಾವೆಲ್ಲ ಸೇರುವಾಗ ಕೇಳಿ ಕಲಿಯುವ ಕಾಲ ಇತ್ತು, ಆಮೇಲೆ ಹೇಳಿಕೊಟ್ಟದ್ದನ್ನು ಕಲಿಯುವ ಕಾಲ ಬಂತು. ಈಗ ಹೇಳಿಕೊಟ್ಟದ್ದನ್ನು ಕೇಳುವ ಕಾಲವೂ ಹೋಗಿದೆ. ಈಗ ಹೇಳಿಕೊಟ್ಟವರನ್ನೇ ಮರುದಿವಸ ಕೇಳ್ತಾರೆ, ಅವ ಯಾರು ಹೇಳಲಿಕ್ಕೆ ಅಂತ. ಆ ಸ್ಥಿತಿಗೆ ಬಂದಿರುವಾಗ ನಾವು ಆದಷ್ಟು ಮೌನವಾಗಿರುವುದೇ ಒಳ್ಳೆಯದು. ಹೀಗೆ ಗುಣಶೀಲ ಸ್ವಭಾವಗಳಿಂದಲೂ ತನ್ನ ವೃತ್ತಿಪರತೆಯಲ್ಲಿಯೂ, ಆಮೇಲೆ ಸಾಮಾಜಿಕವಾದಂತಹ ಬದ್ಧತೆ, ಸಾಂಸಾರಿಕವಾದ ಜೀವನ ಇರಬಹುದು, ಸ್ನೇಹ ಸಂಬಂಧಗಳಿರಬಹುದು. ಈಗ ಅವರು ತಮಗೊಂದು ಹಿತವನ್ನಿಸಿಕೊಂಡವರಲ್ಲಿ ಎಷ್ಟು ಒಳಹೊಕ್ಕು ವ್ಯವಹರಿಸ್ತಾರೆ ಅನ್ನುವುದಕ್ಕೆ, ಅವರ ಅಂತರಂಗದಲ್ಲಿ ಎಷ್ಟು ಶುದ್ಧವಾದ ಭಾವ ಇದೆ ಅನ್ನುವುದಕ್ಕೆ ಅವರ ಮಾತುಗಳೇ ನಮಗೆ ಈಗ ಇಲ್ಲಿ ದೃಷ್ಟಾಂತ ಕೊಟ್ಟಿದೆ. ಜಗ್ಗಣ್ಣನ ಮನೆಗೂ ಅವರ ಮನೆಗೂ ಇರಬಹುದಾದಂಥ ಒಂದು ಅನ್ಯೋನ್ಯವಾದ ಸಂಬಂಧ, ಅನನ್ಯವಾದ ಸಂಬಂಧ, ಇದು ಊರ್ಜಿತದಲ್ಲಿ ಉಳಿಬೇಕು ಅಂತಾದರೆ ಹೃದಯ ಶುದ್ಧ ಇರಬೇಕು. ಹಾಗೆ ಶುದ್ಧಾಂತಃಕರಣವನ್ನು ಹೊಂದಿದ ಅಮ್ಮಣ್ಣಯ್ಯರಿಗೆ ಸಲ್ಲಬೇಕಾದ ಗೌರವ ಇದು ಸಂದಿದೆ. ಅದರಲ್ಲಿ ಭಾಗಿಯಾಗುವಂಥ ಅವಕಾಶ ನಮಗೆ ಸಿಕ್ಕಿದೆ. ಇದಕ್ಕಿಂತ ಹೆಚ್ಚಿನ ಅಮ್ಮಣ್ಣಯ್ಯರ ಬಗ್ಗೆ ನಾನು ಹೇಳಬೇಕಾದದ್ದಿಲ್ಲ, ನೀವೆಲ್ಲ ತಿಳಿದಿದ್ದೀರಿ. ಕೊಟ್ಟ ಅವಕಾಶಕ್ಕಾಗಿ ಜಗ್ಗಣ್ಣನಿಗೆ ನಿಮಗೆಲ್ಲ ಶಿರವಾಗಿ ವಂದಿಸಿ ಮಾತುಗಳನ್ನು ಮುಗಿಸ್ತೇನೆ.